ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಇವತ್ತು ಹಾಲು ಉಕ್ಸೋ ಪೂಜೆ ಇದೆ. ಹಾಲು ಉಕ್ಸೋ ಪೂಜೆನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ನಾವಿದ್ದಿದ್ದ ಮನೇನ ಹೋಮ್ ಟೂರ್ ಕೂಡ ಮಾಡಿದ್ದೀನಿ. ನಾವು ಮೊದಲಿದ್ದಿದ್ದ ಮನೇನ ಹೋಮ್ ಟೂರ್ನ ಮಾಡಿ ವಿಡಿಯೋ ಹಾಕಿದ್ದೀನಿ. ಇನ್ನೂ ಯಾರು ನೋಡಿಲ್ಲ, ಪ್ಲೀಸ್ ವಿಡಿಯೋನ ನೋಡಿ. ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಹೊಸ ಮನೆಗೆ ಹಾಲು ಉಕ್ಕಿಸ್ತಾ ಇದ್ದೀವಿ. ಅಂದರೆ ಇದು ಲೀಸ್ ಮನೆಗೆ ನಾವು ಹೋಗ್ತಾ ಇರೋದು. ಮೊದಲಿದ್ದಿದ್ದು ರೆಂಟೆಡ್ ಮನೆ ಆಗಿತ್ತು, ಇವಾಗ ಲೀಸ್ಗೆ ಅಂತ ನಾವು ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಲೀಸ್ಗೆ ಮನೆ ಬೇಕು ಅಂತ ಹುಡುಕ್ತಾ ಇದ್ವಿ, ಸಿಕ್ಕಿರಲಿಲ್ಲ. ಸಿಗೋವರೆಗೂ ಬಾಡಿಗೆ ಇರೋಣ ಅಂತ ಬಾಡಿಗೆ ಮನೆಯಲ್ಲೇ ಇದ್ವಿ. ಇವಾಗ ಮನೆ ಲೀಸ್ಗೆ ಸಿಕ್ಕಿದೆ, ಹಾಗಾಗಿ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ. ನೋಡಿ, ಇವಾಗ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ನೀವು ಒಳಗಡೆ ಬರಬೇಕಾದ್ರೆ ದೇವ್ರ ಫೋಟೋನ ಹಿಡ್ಕೊಂಡೇ ಒಳಗಡೆ ಬರಬೇಕು. ಹಾಗೆ ತುಂಬಿದ ಕೊಡನ ಹಿಡ್ಕೊಂಡು ಒಳಗಡೆ ಬರಬೇಕು. ಯಾಕಂದರೆ ಫಸ್ಟು ಗಂಗಾ ಮಾತೆನ ಪೂಜೆ ಮಾಡಬೇಕು. ನೀರಂದರೆ ಗಂಗೆ ಅಲ್ವಾ, ಗಂಗೆನೇ ಮೇನ್ ಇಂಪಾರ್ಟೆಂಟು. ಮೊದಲು ಗಂಗಾ ಪೂಜೆನೇ ಮಾಡಬೇಕು. ಮೊದಲು ಒಳಗಡೆ ಬರಬೇಕಾದ್ರೆ ಹೊಸ್ತಿಲೆಲ್ಲ ಪೂಜೆ ಮಾಡಿಕೊಂಡು ಬಿಂದಿಗೆನ ಹಿಡ್ಕೊಂಡು ಒಳಗಡೆ ಬಂದು ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು. ಆನಂತರ ಎಲ್ಲ ಫೋಟೋಗಳನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಹಾಗೆ ನೈವೇದ್ಯ ಏನಾದರೂ ಮಾಡೋ ಆಗಿದ್ದರೆ ಮಾಡ್ಕೊಳ್ಬೋದು. ಹಾಗೆ ದೇವ್ರ ಮನೇಲಿ ಒಂದು ತಾಂಬೂಲ, ಹಾಗೆ ಇಲ್ಲಿ ಏನು ನಾವು ಹಾಲು ಉಕ್ಕಿಸ್ತಾ ಇರ್ತೀವಿ ಇದು ಕೂಡ ಅಗ್ನಿ ದೇವನೇ. ಅಗ್ನಿ ಮೂಲೆನೂ ಇಂಪಾರ್ಟೆಂಟ್ ಆಗಿರುತ್ತೆ. ಮನೆ ಅಂದರೆ ಅಗ್ನಿ ಇಡೋ ಜಾಗಕ್ಕೂ ಕೂಡ ಒಂದು ತಾಂಬೂಲನ ಇಟ್ಟು ದೇವ್ರ ಮನೇನ ಎಷ್ಟು ನೀಟಾಗಿ ನೀವು ಪೂಜೆನ ಮಾಡ್ಕೊಳ್ತೀರೋ ಅದೇ ರೀತಿ ಅಗ್ನಿ ಇಡೋ ಜಾಗದಲ್ಲಿ ಅಂದರೆ ಹಾಲು ಉಕ್ಸೋ ಜಾಗದಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಪೂಜೆ ಮಾಡ್ಕೊಳ್ಬೇಕು. ನೋಡಿ, ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನಾವು ಗ್ಯಾಸು ಏನೂ ತಂದಿರಲಿಲ್ಲ, ಇದರಲ್ಲೇ ಪೂಜೆ ಮಾಡಿಬಿಡೋಣ ಅಂತ ಮಾಡ್ಕೊಂಡ್ವಿ. ಇವತ್ತು ಕೂಡ ಅಕ್ಷಯ ತೃತೀಯ ಇರೋದ್ರಿಂದ ಅಂದರೆ 20ನೇ ತಾರೀಕು ಕೂಡ ಸ್ವಲ್ಪ ಟೈಮ್ ಇರುತ್ತೆ. ಅಂದರೆ 4 ಗಂಟೆಯಿಂದ 7:30ವರೆಗೂ ಅಕ್ಷಯ ತೃತೀಯ ಟೈಮಿಂಗು ಇರುತ್ತೆ. ಹಾಗಾಗಿ 4ರಿಂದ 6 ಗಂಟೆವರೆಗೂ ಟೈಮಿಂಗ್ ಹೇಳಿದರು. ಹಾಗಾಗಿ ನಾವು 5 ಗಂಟೆ ಅಷ್ಟರಲ್ಲಿ ಹಾಲು ಉಕ್ಕಿಸ್ಬಿಟ್ವಿ. ಆ ಮನೇಲಿ ಕೂಡ ನಮಗೇನೋ ತೊಂದರೆ ಇರಲಿಲ್ಲ. ನಮಗೆ ಲೀಸ್ಗೆ ಮನೆ ಬೇಕು ಅಂತ ಬಂದಿರೋದಷ್ಟೇ. ಆ ಮನೇಲಿ ಕೂಡ ನಮ್ಗೆ ಒಳ್ಳೆಯದೇ ಆಗಿತ್ತು. ಈ ಮನೇಲಿ ಕೂಡ ಒಳ್ಳೆಯದಾಗಲಿ ಅಂತ ಕಮೆಂಟಲ್ಲಿ ತಿಳಿಸಿ. ಹೊಸ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. 4 ಗಂಟೆಗೆ ಈ ಮನೆಗೆ ಬಂದಿದ್ದು. ನಾವು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. 4 ಗಂಟೆಗೆ ಬಂದರೆ 5 ಗಂಟೆವರೆಗೂ ಪೂಜೆನೇ ಆಯಿತು. ನಾನು ಈ ಕಡೆ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ದೇವ್ರ ಫೋಟೋನೆಲ್ಲ ತೊಳ್ಕೊಂಡು ಹೂನೆಲ್ಲ ಹಾಕಿ ದೇವರೆಲ್ಲ ಅಲಂಕಾರ ಮಾಡ್ತಾ ಇದ್ದೆ. ಈ ಕಡೆ ನಮ್ಮ ಮನೆಯವರು ಹಾಲು ಉಕ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನೊಂದು ಏನಂದರೆ, ಹೊಸ ಮನೆ ಒಳಗಡೆ ಫಸ್ಟು ಬರಬೇಕಾದ್ರೆ ತುಂಬಿದ ಬಿಂದಿಗೆನ ಒಳಗಡೆ ತಂದು ಇಡಲೇಬೇಕು. ಇದೊಂದು ಮಾತ್ರ ಮರಿಬೇಡಿ. ಹಾಗೆ ಇನ್ನೊಂದು, ಬೆಳಗ್ಗೆ ನೀವು ಪೂಜೆ ಮಾಡೋಕ್ಕೆ ಮನೆಯೊಳಗೆ ಬಂದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಬಂದು ಎಲ್ಲ ಮೂಲೆಯಲ್ಲೂ ಸ್ವಲ್ಪ ಹಾಕಬೇಕು. ಎಷ್ಟು ರೂಮ್ ಇದ್ದಾವೆ ಎಲ್ಲ ಮೂಲೆಗಳಿಗೂ ಸ್ವಲ್ಪ ಹಾಕಬೇಕು. ಅಂದರೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ ಅಂದರೆ ಎಷ್ಟು ಪವರ್ಫುಲ್ ಅಂತ ಎಲ್ರಿಗೂ ಗೊತ್ತೇ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಒಂಥರ ಪಾಸಿಟಿವ್ ವೈಬ್ ಕೂಡ ಇರುತ್ತೆ. ನೋಡಿ, ಹಾಲು ಕೂಡ ಚೆನ್ನಾಗಿ ಉಕ್ಕಿ ಬಂತು. 5:30 ಅಷ್ಟರಲ್ಲಿ ಹಾಲು ಉಕ್ಸೋದು ಹಾಗೆ ದೇವ್ರ ಪೂಜೆನೂ ಕೂಡ ಎಲ್ಲ ಆಗಿತ್ತು. ಸೂರ್ಯೋದಯ ಆಗೋಕ್ಕೂ ಮುಂಚೆನೇ ಪೂಜೆ, ಹಾಲು ಉಕ್ಸೋದು ಎಲ್ಲ ಕೂಡ ಆಗಿತ್ತು. ಅಂದರೆ ಆವಾಗ ಬ್ರಾಹ್ಮಿ ಮುಹೂರ್ತ ಕೂಡ ಇರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಲು ಉಕ್ಸೋದು ಹಾಗೆ ದೇವ್ರ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಈ ಥರ ಬೇರೆ ಮನೆಗೆ ಹೋಗೋರು ಬ್ರಾಹ್ಮಿ ಮುಹೂರ್ತದಲ್ಲೇ ಹಾಲು ಉಕ್ಸೋದು ಒಳ್ಳೆಯದು. ನೋಡಿ, ಹಾಲು ಉಕ್ಸೋ ಪೂಜೆನೂ ಆಯಿತು, ಹಾಗೆ ದೇವ್ರ ಪೂಜೆನೂ ಕೂಡ ಆಯಿತು. ಹಾಗೆ ಇನ್ನೊಂದು, ಮನೆಯಲ್ಲಿ ಖಾಲಿ ಮನೆ ಇರುತ್ತಲ್ಲ, ನೆಗೆಟಿವ್ ಎನರ್ಜಿ ಕೂಡ ಇರುತ್ತೆ. ಹಾಗಾಗಿ ಬೆಳಗ್ಗೆ ಬರುವಾಗ ಗೋಮಂತ್ರ ಹಾಗೆ ರಾಯರ ಮಂತ್ರಾಕ್ಷತೆನ ಕೂಡ ಕೈಯಲ್ಲಿ ಹಿಡ್ಕೊಂಡು ಬರಬೇಕು. ಗೋಮೂತ್ರನೆಲ್ಲ ಮನೆಗೆ ಸ್ವಲ್ಪ ಚಿಮುಕಿಸಿ ಆನಂತರ
ಮಂತ್ರಾಕ್ಷತೆನ ಎಲ್ಲ ಮೂಲೆಯಲ್ಲೂ ಸ್ವಲ್ಪ ಹಾಗೆ ಮಂತ್ರಾಕ್ಷತೆನ ಓಡಾಡೋ ಜಾಗದಲ್ಲಿ ಹಾಕೋ ಹಾಗಿಲ್ಲ. ಸ್ವಲ್ಪ ಮೂಲೆಯಲ್ಲಿ ಒಂದೆರಡೆರಡು ಕಾಳು ಮಾತ್ರ ಹಾಕಿ ನಮಗೆ ಒಂಥರ ಪಾಸಿಟಿವ್ ವೈಬ್ ಕೂಡ ಅನಿಸುತ್ತೆ. ನಮ್ಮನೆ ಹಾಲು ಉಕ್ಸೋ ಪೂಜೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಒಳ್ಳೆಯದಾಗಲಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.